ಪ್ರಾಬ್ಲಮ್ ಅದಕ್ಕೆ ಇದೆ. ಕಾಲ್ ಬ್ಯಾಕ್ ಮಾಡ್ತೀನಿ. ಏನ್ ಸಿದ್ದು? ಅದಕ್ಕೆ ನಿಮ್ಮ ತವ ಒಂದು ಖುಷಿ ವಿಷಯ ಹೇಳ್ಬೇಕಿತ್ತು. ಖುಷಿ ವಿಷಯನಾ? ಏನು? ಆಗಲೇ ಅಣ್ಣನ ತವ ಹೇಳ್ಬಿಟ್ಟೆ, ನಿಮ್ಮ ತವ ಹೇಳೋದಕ್ಕೆ ಕಾಯ್ತಾವನೆ. ಅದಕ್ಕೆ ಹೌದಾ? ಹಾಗಿದ್ರೆ ಮತ್ತೆ ಬೇಗ ಹೇಳ್ಬಾರ್ದಾ? ಅದಕ್ಕೆ ಅದು ಏನ್ ಸಿದ್ದು? ಮೇಡಮ್ ಅವರು ನನ್ನ ಪ್ರೀತಿ ಮಾಡ್ತವ್ರೆ. ಓಕೆ, ನಿನ್ನೆ ಅಷ್ಟೇ ಅವ್ರು ನನ್ನ ತವ ಹೇಳ್ಕೊಂಡ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಮೊದಲೆಲ್ಲ ಮೇಡಮ್ ಅವ್ರ ಇಷ್ಟದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲ ನಂಗೆ ಹೇಳ್ಕೊಡ್ತಾ ಇದ್ದವ್ರು ನೀವೇ ಎಲ್ಲ ಅಂದಿದ್ರೆ ಮೇಡಮ್ ಅವರು ನಾನು ಒಂದಾಗ ಕಾಯ್ತಾನೆ ಇರಲಿಲ್ಲ. ಅದಕ್ಕೆ ಈ ಖುಷಿ ವಿಷಯನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಬೆಳಿಗ್ಗಿಂದ ಕಾಯ್ತಿದ್ದೆ. ಅದಕ್ಕೆ ನಂಗೆ ಚಂದ ಗೊತ್ತು ಈ ವಿಷಯ ಕೇಳಿ ನಿಮ್ಗೆ ಖುಷಿ ಆಯ್ತಾ ಇರ್ಬೇಕಲ್ಲ. ಮತ್ತೆ ಖುಷಿ ಆಗಲ್ವಾ ಸಿದ್ದು? ಸ್ವಲ್ಪ ಖುಷಿನ ನಿಮ್ಗೆ ಹಾಲು ಕುಡ್ದಷ್ಟು ಖುಷಿ ಆಗ್ತಿದೆ. ನೀವಿಬ್ರು ಚೆನ್ನಾಗಿರ್ತೀರಾ ಅಂತ ಅಂದ್ರೆ ಅದಕ್ಕಿಂತ ದೊಡ್ಡ ಖುಷಿ ಬೇರೆ ಏನಿರುತ್ತೆ ಹೇಳಿ? ಸಿದೋ ಅಣ್ಣ, ನಿಲೋ, ಮೊನ್ನೆ ಈ ಗ್ರಾಮ ಪಂಚಾಯತಿ ಟೆಂಡರ್ದು ನಿಂಗೊಂದು ಫೈಲ್ ಕೊಟ್ನಲ್ಲ, ಅದು ತಗೋಬೋಗೊಮ್ಮೆ. ಅದರಲ್ಲಿ ಒಂಚೂರು ದುಡ್ಡು ಕಾಸು ಒಂದು ಹೆಚ್ಚು ಕಮ್ಮಿ ಆಗ್ಬಿಟ್ಟದೆ, ಅದು ಸರಿ ಮಾಡ್ಬೇಕು. ಹೋಗು. ಅದು ಮುಖ ಏನ್ ನೋಡ್ತೀಯಮ್ಮಿ? ಆ ಚಿಕ್ಕಣ್ಣ ಬಂದ್ಬಿಡ್ತಾನೆ ಕಣ್, ಒಡಗೋ ತಗಬಾ. ಅಕ್ಕ ಬೇರೆ ನೋಡ್ತಾಳೆ. ಸಿದ್ದು ಏನಿಲ್ಲ, ನಿಮ್ಮ ಹೊತ್ತಿಗೆ ತಾವೇನೋ ಮಾತಾಡ್ತಾ ಇದ್ದೆ ಖುಷಿಯಾಗಿ. ಏನಿಲ್ಲ ಕಣಣ್ಣ, ಅದು ನಂದು ಮೇಡಮ್ ಅವ್ರ ವಿಷಯ ಹೇಳ್ತಾ ಇದ್ದೆ ಅಷ್ಟೆ. ಹಂಗೆಲ್ಲ ಎಲ್ಲ ತಾವು ಹೇಳ್ಬಾರ್ದುಕಲ್ಲ, ಕಣ್ಣು ಹೆಸರು ಆಯ್ತದೆ. ಸುಮ್ಕಿರಣ, ಅವ್ರೇನು ಹೊರ್ಗ್ನವ್ರೆ, ಮನೆಯವ್ರೆ ತಾನೆ. ಖುಷಿ ವಿಷಯ ಹೇಳೋದ್ರಲ್ಲಿ ತಪ್ಪೇನಿದ್ದು? ಅದಕ್ಕೆ ನಿನ್ನ ದಡ್ಡ ಚಿಕ್ಕ ಹುಡುಗ ಅನ್ನೋದು. ಲೇ, ಹಂಗೆಲ್ಲ ಎಲ್ಲರ ತಾವು ಹೇಳ್ಕೊಂಡ್ರೇನಿಲ್ಲ. ಈಗ ತಾನೇ ನಿಂದು ಭಾವನಮ್ಮನ ಸಂಬಂಧ ಸರಿಯೋಯ್ತದೆ. ಅಷ್ಟರಲ್ಲಿ ನೀವು ಊರ್ ಸುತ್ತ ಹೇಳ್ಕೊಂಬಂದ್ಬಿಟ್ಟಾರೆ. ಮೊದಲೇ ಹಿರಿಯರ್ ಗಾದೆ ಹೇಳಕ್ಕಿಲ್ವೇ, ಮನ್ಸೂನ್ ಕಣ್ಣಿಗೆ ಮರ ಸಿಡಿತು ಅಂತ? ಹಂಗಾಗ್ಬಿಡ್ತದೆ. ಅದಕ್ಕೆ ಯಾರ ತಾವು ಹೇಳ್ಬೇಡ್ದು.